ಕರ್ನಾಟಕ ಸಂಘ ಕತಾರ್ ತನ್ನ ಸಾಮಾಜಿಕ ಜವಾಬ್ದಾರಿಗೆ ಬದ್ಧವಾಗಿ ಅಮೆರಿಕನ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಅಭಿಯಾನ ಮತ್ತು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಿತ್ತು. ಈ ಕಾರ್ಯಕ್ರಮವು ಕರ್ನಾಟಕ ಸಂಘ ಕತಾರ್ನ ರಜತ ಮಹೋತ್ಸವ ಆಚರಣೆಯ ಮಹತ್ವದ ಭಾಗವಾಗಿತ್ತು. ಈ ಸಂದರ್ಭದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ನಿಸ್ವಾರ್ಥ ಮತ್ತು ಸಮರ್ಪಿತ ಸೇವೆಯಲ್ಲಿ ತೊಡಗಿಸಿಕೊಂಡವರನ್ನು ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಮುಖ್ಯ ಅತಿಥಿ ಐಸಿಸಿ ಉಪಾಧ್ಯಕ್ಷ ಶಾಂತನು ದೇಶಪಾಂಡೆ ಮತ್ತು ಗೌರವಾನ್ವಿತ ಅತಿಥಿ ಐಸಿಸಿ ಸಲಹಾ ಸಮಿತಿಯ ಅಧ್ಯಕ್ಷ ಬಾಬು ರಾಜನ್ ಅವರ ಸಮ್ಮುಖದಲ್ಲೇ ಉದ್ಘಾಟಿಸಲಾಯಿತು. ಸಂಕ್ಷಿಪ್ತ ಸಭಾ ಕಾರ್ಯಕ್ರಮವು ನಿರೂಪಕ ಕರ್ನಾಟಕ ಸಂಘ ಕತಾರ್ನ ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿಯವರ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಪ್ರಾರಂಭವಾಯಿತು. ಕರ್ನಾಟಕ ಸಂಘ ಕತಾರ್ನ ಅಧ್ಯಕ್ಷ ರವಿ ಶೆಟ್ಟಿಯವರು ಮಾತನಾಡಿ, ತಾಯಿಯ ಕಣ್ಣೀರು ತನ್ನ ಮಗುವಿನ ಜೀವವನ್ನು ಉಳಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ರಕ್ತವು ಉಳಿಸಬಹುದು ಎಂಬ ಸತ್ಯವನ್ನ ನೆನಪಿಸುವ ಸೂಕ್ತ ಸಂಸ್ಕೃತ ಶ್ಲೋಕದೊಂದಿಗೆ ಸಭೆಯನ್ನ ಸ್ವಾಗತಿಸಿದರು. ಎಚ್ಎಂಸಿ ಅಲ್ವಕ್ರ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ರೋಹಿಣಿ ದೊರೆಯವರು ರಕ್ತದಾನದ ಮಹತ್ವದ ಕುರಿತು ಭಾಷಣದಲ್ಲೇ ಒಂದು ದಾನವು ಹೇಗೆ ಹಲವಾರು ಜೀವಗಳನ್ನು ಉಳಿಸುತ್ತದೆ ಎಂಬುದನ್ನು ವಿವರಿಸಿದರು. ಕರ್ನಾಟಕ ಸಂಘ ಕತಾರ್ನ ಅಧ್ಯಕ್ಷರು ಅವರಿಗೆ ಕೃತಜ್ಞತಾ ಸ್ಮರಣಿಕೆಯನ್ನ ನೀಡಿ ಗೌರವಿಸಿದರು. ಅಮೆರಿಕನ್ ಆಸ್ಪತ್ರೆಯ ಅಧ್ಯಕ್ಷರಾದ ಮೊಹಮ್ಮದ್ ಇಕ್ಬಾಲ್ ಅವರನ್ನ ಕರ್ನಾಟಕ ಸಂಘ ಕತಾರ್ ಮತ್ತು ಸಮುದಾಯಕ್ಕೆ ನಿರಂತರವಾಗಿ ನೀಡುತ್ತಿರುವ ಬೆಂಬಲಕ್ಕಾಗಿ ಸನ್ಮಾನಿಸಲಾಯಿತು. ಅಮೆರಿಕನ್ ಆಸ್ಪತ್ರೆಯ ಜನರಲ್ ಮ್ಯಾನೇಜರ್ ಇಕ್ಬಾಲ್ ಅಬ್ದುಲ್ಲಾ ಮತ್ತು ಕರ್ನಾಟಕ ಟೋಸ್ಟ್ ಮಾಸ್ಟರ್ನ ಉದಯ್ ಶೆಟ್ಟಿಯವರು ರಕ್ತದಾನದ ಜೀವ ಉಳಿಸುವ ಪರಿಣಾಮದ ಕುರಿತು ಮಾತನಾಡಿ ಕರ್ನಾಟಕ ಸಂಘ ಕತಾರ್ನ ಪಾಲುದಾರಿಕೆ ಮತ್ತು ಸಮರ್ಪಣೆಗಾಗಿ ಶ್ಲಾಘಿಸಿದರು. ಇಕ್ಬಾಲ್ ಅವರು ಗುಣಮಟ್ಟದ ಆರೋಗ್ಯ ಸೇವೆಯನ್ನ ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಅಮೆರಿಕನ್ ಆಸ್ಪತ್ರೆಯ ಬದ್ಧತೆಯನ್ನ ಒತ್ತಿ ಹೇಳಿದರು. ಮುಖ್ಯ ಅತಿಥಿ ಶಾಂತನು ದೇಶಪಾಂಡೆ ಅವರು ಕರ್ನಾಟಕ ಸಂಘ ಕತಾರ್ ನೀಡುತ್ತಿರುವ ಸಾಮಾಜಿಕ ಸಾಂಸ್ಕೃತಿಕ ಕೊಡುಗೆಗಳನ್ನು ಶ್ಲಾಘಿಸಿದರು ಮತ್ತು ಈ ಉದಾತ್ತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದಕ್ಕೆ ಸಂತೋಷ ವ್ಯಕ್ತಪಡಿಸಿದರು. ಜಂಟಿ ಕಾರ್ಯದರ್ಶಿ ಎಲ್ಜೆ ಪಾಟೀಲ್ ಅವರು ನಿರರ್ಗಳವಾಗಿ ಹೃದಯಾಂತರಾಳದ ಧನ್ಯವಾದವನ್ನ ಅರ್ಪಿಸಿದರು. ವೈದ್ಯು ನಾರಾಯಣೋ ಹರೇ ಔಷಧಂ ಜ್ಞಾನವಿತೋಯಂ ಎಂಬ ಅಮೂಲ್ಯ ಮಾತಿನಂತೆ ರಜತ ವರ್ಷದ ಅಂಗವಾಗಿ ಸಂಘದ ಸದಸ್ಯರುಗಳಾದ ಸುಮಾರು 46 ವೈದ್ಯರು ಮತ್ತು 26 ನರ್ಸ್ಗಳನ್ನು ರಜತ ಮಹೋತ್ಸವದ ಶಾಲು ಮತ್ತು ಸ್ಮರಣಿಕೆಯೊಂದಿಗೆ ಸನ್ಮಾನಿಸಲಾಯಿತು. ಹಾಜರಾಗಲು ಸಾಧ್ಯವಾಗದ ಕೆಲವು ಆಹ್ವಾನಿತರನ್ನ ಮುಂದಿನ ದಿನಗಳಲ್ಲಿ ಸನ್ಮಾನಿಸಲಾಗುವುದು. ಕಾರ್ಯಕ್ರಮದಲ್ಲಿ ಐಸಿಸಿ ಸಮಿತಿಯ ಸದಸ್ಯರುಗಳಾದ ಸಂದೀಪ್ ರೆಡ್ಡಿ ಮತ್ತು ರಾಕೇಶ್ ವಾಗ್, ಐಸಿಬಿಎಫ್ ಸಲಹಾ ಸಮಿತಿಯ ಸದಸ್ಯ ಸತೀಶ್ ವಿಲಾವಿಲ್, ಕರ್ನಾಟಕ ಸಂಘ ಕತಾರ್ನ ಸಲಹಾ ಸಮಿತಿಯ ಸದಸ್ಯರುಗಳಾದ ವಿಎಸ್ ಮನ್ನಂಗಿ, ಎಚ್ಕೆ ಮಧು, ಡಾಕ್ಟರ್ ಸಂಜಯ್ ಕುದರಿ, ಕೆಎಂಸಿಎ ಅಧ್ಯಕ್ಷ ಸಾಕಿಬ್ ರಾಜಾ ಖಾನ್, ತುಳುಕೂಟ ಉಪಾಧ್ಯಕ್ಷ ವಿಜಯ್ ರೈ, ಬನ್ಸ್ ಕತಾರ್ನ ಅಧ್ಯಕ್ಷ ನವೀನ್ ಶೆಟ್ಟಿ ಇರ್ವೈಲ್, ಬಿಲವಾಸ್ ಕತಾರ್ನ ಅಧ್ಯಕ್ಷೆ ಅಪರ್ಣಾ ಶರತ್ ಸೇರಿದಂತೆ ಹಲವು ಪ್ರಮುಖ ಸಮುದಾಯದ ಸದಸ್ಯರು ಮತ್ತು ನಾಯಕರು ಭಾಗವಹಿಸಿದ್ರು. ಎಂಸಿಸಿ, ಎಸ್ಕೆಎಂಡಬ್ಲ್ಯೂಎ, ಎಂಸಿಎ ಪ್ರತಿನಿಧಿಗಳು ಮತ್ತು ಸಮುದಾಯದ ನಾಯಕರುಗಳಾದ ರಾಮಚಂದ್ರ ಶೆಟ್ಟಿ, ಅನಿಲ್ ಬೇಲೂರ್, ನವನೀತ್ ಶೆಟ್ಟಿ, ಅಲೋಶಿಯಸ್ ಡಿಸೋಸಾ, ಅಸ್ಮತ್ ಅಲಿ, ರಿಯಾನಾ ಪಿಂಟು, ಡೆಲ್ಲಾ ರೇಗೋ, ಹಿರಿಯ ಕರ್ನಾಟಕ ಸಂಘ ಕತಾರ್ನ ಸದಸ್ಯರು ಮತ್ತು ಹಿಂದಿನ ಸಮಿತಿಯ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ಸಂಘ ಕತಾರ್, ಅಮೆರಿಕನ್ ಆಸ್ಪತ್ರೆ ಮತ್ತು ಕರ್ನಾಟಕ ಟೋಸ್ಟ್ ಮಾಸ್ಟರ್ಗಳ ಸಹಯೋಗವು ಮಹತ್ತರ ಯಶಸ್ವಿಗೆ ಹಾಗೂ ಸುಮಾರು 150 ಸಮುದಾಯದ ಸದಸ್ಯರು ರಕ್ತದಾನವನ್ನ ಮಾಡಿರುವುದು ದಾಖಲೆಯ ಸಂಖ್ಯೆಯ ನೋಂದಣಿಗೆ ಕಾರಣವಾಯಿತು.
ಎಲ್ಲ ದಾನಿಗಳಿಗೂ ಮೆಚ್ಚುಗೆಯ ಪ್ರಮಾಣ ಪತ್ರಗಳನ್ನು ವಿತರಿಸಿ ಅಭಿನಂದಿಸಲಾಯಿತು. ಸಮಿತಿಯ ಸದಸ್ಯರು ಶ್ರೀಧರ್ ನಾಯಕ್, ವೇಣುರೆಡ್ಡಿ, ಎಟಿಎಸ್ ತಂಡದ ಸಮರ್ಪಿತ ಸ್ವಯಂಸೇವಕರ ಶ್ರಮ ಮತ್ತು ಹಮದ್ ಮೆಡಿಕಲ್ ಕಾರ್ಪೊರೇಷನ್ನ ಬೆಂಬಲದಿಂದಾಗಿ ಈ ಉದಾತ್ತ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ಸನ್ನು ಕಂಡಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದೋಹಾ, ಕತಾರ್.